ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ಭಾಗ 1. ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರಿಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಎಲ್ಲಿ ಹೋದ್ರು ಅವರಿಗೆ ಗುಣವಾಗದೆ ಕಡೆಗೆ ದೇವರು ಯಾರ ಮೂಲಕ ಅವರಿಗೆ ದೇವರ ವಿಷಯವನ್ನ ತಿಳಿಸಬೇಕೋ ಹಾಗೆ ತಿಳಿಸಿದಾಗ ಅವರೊಂದು ಉಪಕಾರಗಳನ್ನ ಹೊಂದಿಕೊಳ್ಳುತ್ತಾರೆ. ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಆಗ್ತಾರೆ. ಮತ್ತೆ ಮತ್ತೆ ಅವರಿಗೆ ಬುದ್ಧಿವಾದವನ್ನ ಹೇಳುತ್ತಾ ದೇವರ ವಾಕ್ಯವನ್ನ ತಿಳಿಸ್ತಾ ಬಂದಾಗ ಏನಾಗ್ತದೆ, ಅವರು ಪಾಪಗಳಿಂದ ಬಿಡುಗಡೆಯಾದಾಗ, ಅವರು ಕಷ್ಟ, ಸಂಕಟ, ದುಃಖದಿಂದ ಬಿಡುಗಡೆ ಆದಾಗ ಮತ್ತೆ ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ, ಸೈತಾನನ ಕಾರ್ಯಕ್ಕೆ ಹೋಗುವವರಾಗಿದ್ದಾರೆ. ಈ ತರ ನನ್ನ ಸ್ನೇಹಿತರು ಅವರು ನನ್ನ ಬಂಧು ಬಳಗ ಅಂತ ಹೇಳಿಕೊಂಡು, ಆದ್ರೆ ಅವರೆಲ್ಲ ಬೇಕು. ಆದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು ಹೊರತು ಅವಿಧೇಯರಾಗಿ ನಾವು ಜೀವಿಸಬಾರದು. ಹಾಗಿರುವಾಗ ಆಮೇಲೆ ಏನ್ ಮಾಡ್ತಾರೆ, ಅವರು ಸ್ವಂತ ಬುದ್ಧಿಯ ಹಿಂದಿನ ಜೀವಿತಕ್ಕೆ ಅವರು ಹೋಗ್ತಾರೆ. ಆಗ ಆಮೇಲೆ ಅವರು ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸ್ಬೇಕಾಗ್ತದೆ. ಕಾರಣ ಗರ್ವ, ಅಹಂಕಾರಗಳು. ಅಂತವ್ರನ್ನ ದೇವರು ಮತ್ತು ಶಿಕ್ಷೆಗೆ ಒಳಪಡಿಸ್ತಾನೆ. ದೇವರ ಮಾತನ್ನೇ ಕೇಳಿಕೊಂಡು ಮತ್ತೆ ಜೀವಿಸಿದರೆ ದೇವರಂತವ್ರನ್ನ ಕ್ಷಮಿಸಿ ಆಶೀರ್ವಾದ ಮಾಡೋರಾಗಿದ್ದಾರೆ ಎಂಬುದಾಗಿ ಇದರ ಅರ್ಥ. ಹಾಗೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ರಿಂದ 10ರವರೆಗೆ ಓದಿಕೊಳ್ಳೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಬೇಡ, ಸ್ವಂತ ಬುದ್ಧಿ ಬೇಡ. ಹಿಂದೆ ಬಂದಂತ ಕಷ್ಟ, ಸಂಕಟ, ದುಃಖಗಳನ್ನ ಸ್ವಂತ ಬುದ್ಧಿ, ಗರ್ವ, ಅಹಂಕಾರ, ನಾನು ನನ್ನದು ಅಂತೇಳಿ ನಡೆದೇ ಬಹಳ ಶಿಕ್ಷೆಯನ್ನು ಅನುಭವಿಸಿ ಆಯ್ತು. ಈಗ ದೇವರು ನಮ್ಮನ್ನು ರಕ್ಷಿಸ್ತಲೇ ಇದ್ದಾರೆ. ಆಗ ಇನ್ನು ಏನ್ ಮಾಡಬೇಕು ಅಂತ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಸಂಪೂರ್ಣ ನಾವು ನಮ್ಮ ಮನಸ್ಸು, ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನ ದೇವರಿಗೆ ಒಪ್ಪಿಸಿಕೊಟ್ಟು ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರಲ್ಲಿ ಭಯಭಕ್ತಿ ಇಟ್ಟು ನಾವು ದೇವರ ಮಾತಿನಂತೆ ಜೀವಿಸಬೇಕು. ಹಾಗಾದ್ರೆ ಮಾತ್ರ ನಮಗೆ ದೇವರ ಆಶೀರ್ವಾದ. 6ನೇ ವಚನ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನಮ್ಮ ಮಗ ಏನು ಬೇಕು, ಮತ್ತೆ ಪ್ರತಿ ಒಂದು ನಡವಳಿ, ಹೋಗೋದು, ಬರೋದು, ತೆಗೊಳ್ಳೋದು, ಕೊಡೋದು, ತಿನ್ನೋದು, ಕುಡಿಯೋದು, ಪ್ರತಿ ಒಂದು ಮನಸ್ಸು, ಕೆಲಸ, ಕಾರ್ಯಗಳು ಕೂಡ ದೇವರ ವಾಕ್ಯಕ್ಕೆ ಅನುಸಾರವಾಗಿಯೇ ನಾವು ನಡೆಯಬೇಕಾಗಿದೆ. ಒಂದು ವೇಳೆ ಗೊತ್ತಿಲ್ಲದಿದ್ದರೆ ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ, ಸರಿಯಾಗಿ ದೇವರ ವಿಷಯವನ್ನು ಯಾರು ತಿಳಿಸ್ತಾರೋ, ಬುದ್ಧಿವಾದ ಹೇಳ್ತಾರೋ ಅಂಥವ್ರನ್ನ ವಿಚಾರಿಸಿ ತಿಳಿದುಕೊಳ್ಳಬೇಕು. ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು. ನೋಡಿ, ನಾನು ಮಾಡಿದೆ ಅಂತ ಹೇಳಕ್ಕೆ ಖಂಡಿತವಾಗಿಯೂ ಯಾರಿಗೂ ಅಧಿಕಾರವಿಲ್ಲ. ದೇವರೇ ಪ್ರತಿಯೊಬ್ಬರನ್ನು ನಡೆಸುವವನು, ಶಿಕ್ಷೆಗೊಳಪಡಿಸುವವನು ಪ್ರತಿಯೊಬ್ಬರು ದೇವರೇ ಆಗಿದ್ದಾರೆ. ನಮ್ಮನ್ನು ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದ, ವೈರಿಗಳಿಂದ, ಮರಣದ ಪಾಶದಿಂದ, ದೊಡ್ಡ ದೊಡ್ಡ ರೋಗ ರುಜಿನಗಳಿಂದ ತಪ್ಪಿಸಿ ಕಾಪಾಡುವವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇವತ್ತು ನನಗೆ ಸುಖ ಇಲ್ಲಪ್ಪ, ನಾನು ಡಾಕ್ಟರ್ ಹತ್ರ ಹೋದೆ, ಅಲ್ಲಿ ಔಷಧಿ ತಗೊಳ್ಬೇಕು, ಅಲ್ಲಿ ಅಡ್ಮಿಂಟ್ ಆದೆ, ಆ ಡಾಕ್ಟರ್ ಒಳ್ಳೆಯವನು, ಈ ಡಾಕ್ಟರ್ ಒಳ್ಳೆಯವನು ಅಂತ ಹೇಳ್ತಾರೆ. ಆದರೆ ಆ ಡಾಕ್ಟರ್ ಯಾರ ಸೃಷ್ಟಿ? ದೇವರ ಸೃಷ್ಟಿ. ಅವರು ಊಟ ಮಾಡೋದು, ಗಾಳಿ ಬೆಳಕು ಯಾರದಾಗಿದೆ? ದೇವರದ್ದಾಗಿದೆ. ಅವರು ಭೂಮಿ ಮೇಲೆ ಜೀವಿಸುವವರಾಗಿದ್ದಾರೆ. ಅವರಿಗೂ ಜ್ಞಾನವನ್ನ ಯಾರು ಕೊಟ್ಟರು? ದೇವರೇ ಕೊಟ್ಟರು. ಆದ್ರಿಂದ ಅವರು ಆ ಕೆಲಸವನ್ನ ಮಾಡಲು ಸಮರ್ಥರು. ಅದಕ್ಕೆ ಒಳ್ಳೆ ಡಾಕ್ಟರ್ಗಳು ಕೂಡ ಇವತ್ತು ಆಸ್ಪತ್ರೆಯಲ್ಲಿ ಏನ್ ಮಾಡ್ತಾರೆ, ದೇವರ ಪಟವನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಹೋದಾಗೆ ಫಸ್ಟ್ ಕೈ ಮುಗಿತಾರೆ. ಒಂದು ಆಪರೇಷನ್ ಮಾಡುವಾಗಲೂ ಕೂಡ ಆಪರೇಷನ್ ಕೊಠಡಿಯಲ್ಲಿ ಕೂಡ ಡಾಕ್ಟರ್ ಆ ದೇವರ ಪಟಕ್ಕೊಂದು ನಮಸ್ಕಾರವನ್ನ ಮಾಡಿ
ಅವರು ಅವರ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆತನೇ ನಮ್ಮ ಮಾರ್ಗಗಳನ್ನ ಸರಾಗ ಮಾಡುವರು. ಕಾರಣ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಮೊಟ್ಟ ಮೊದಲು ಭೂಮಿಯನ್ನು ಆಕಾಶವನ್ನು 6 ದಿವಸದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿ ಕೊನೆಗೆ 6ನೇ ದಿವಸ ಕೊನೆಯಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದ. ಯಾಕೆ? ಮನುಷ್ಯರಿಗಾಗಿ. ಆಗಿರುವಾಗ ಪ್ರತಿಯೊಬ್ಬರು ಯಾರಾಗಿದ್ದರೆ ದೇವರಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅವರೇ ನಮ್ಮ ಮಾರ್ಗಗಳನ್ನ ಸರಾಗ ಮಾಡುವರು. ಹೀಗಿರುವುದರಿಂದ ನಾವು ಪ್ರತಿಯೊಂದು ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ನಮ್ಮ ಗರ್ವ ಅಹಂಕಾರ, ನಾನು ಓದಿದೆ, ನನ್ನ ಕೆಲಸ, ನಾನು ಮಾಡಿದೆ, ಹೋದೆ ಬಂದೆ, ನನಗೆ ಬಿಟ್ಟವರು ಯಾರು ಇಲ್ಲ ಅಂತ ಆದ್ರೆ ಸರಿಯಾದ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗ್ತದೆ. ಅವರು ಯಾರೇ ಆದರೂ ಕೂಡ. 7ನೇ ವಚನ, ಜ್ಞಾನೋಕ್ತಿಗಳು 3:7. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ನೋಡಿ, ನಾನೇ ಬುದ್ಧಿವಂತ ಅಂತಲ್ಲ. ಯಾವಾಗ ದೇವರು ನಮಗೆ ದರ್ಶನ ಕೊಟ್ಟರು, ರಕ್ಷಣೆ ಹೊಂದಿದೀವೋ, ದೇವರು ನಮ್ಮನ್ನ ನಡೆಸ್ತಾ ಇದ್ರು, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನ ಓದಿ ಅಥವಾ ಸರಿಯಾಗಿ ಬುದ್ಧಿವಾದ ಹೇಳೋರನ್ನ ಗದರಿಸೋರೊಂದಿಗೆ ಯಾವುದು ಕೆಟ್ಟದಂತ ಯೋಚನೆ ಮಾಡಿಕೊಂಡು ಅದನ್ನ ಬಿಟ್ಟು ಮುಂದೆ ನಾವು ದೇವರೊಂದಿಗೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಒಳ್ಳೆ ಬುದ್ಧಿವಾದ ಹೇಳೋರ ಮಾತನ್ನು ಕೂಡ ಕೇಳಿ ನಾವು ಏನ್ ಮಾಡಬೇಕಾಗ್ತದೆ? ಜೀವಿಸಬೇಕಾಗ್ತದೆ. ಹಾಗಾದ್ರೆ ಮಾತ್ರ ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. 8ನೇ ವಚನ, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಹಾರವು ಉಂಟಾಗುವುದು. ನೋಡಿ, ದೇವರ ಮಾತನ್ನು ಸರಿಯಾಗಿ ಕೇಳಿ ನಡೆದ್ರೆ ಖಂಡಿತವಾಗಿ ಯಾವುದೇ ನಮ್ಮ ದೇಹದ ಆರೋಗ್ಯ ಕೂಡ ಕೆಟ್ಟು ಹೋಗ್ಲಿಕ್ಕೆ ಕಾರಣ ಇಲ್ಲ. ನಮ್ಮ ಎಲುಬುಗಳಿಗೆ ಬಲ ಕೂಡ ದೇವರೇ ಕೊಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂಳೆಯನ್ನು ಕೂಡ ಕಾಪಾಡುವವನಾಗಿದ್ದಾನೆ. ನೋಡಿ, ವಿಮೋಚನ ಕಾಂಡದಲ್ಲಿ ಒಂದು ಮಾತು ಇದೆ, ಆತನ ಒಂದು ಎಲುಬುಗಳನ್ನು ಮುರಿಯಲು ಬಿಡುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಆರೋಗ್ಯವು ಇವತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದ್ರೆ, ದೇವರ ಮಾತನ್ನು ಕೇಳಿದ್ರೆ ಆರೋಗ್ಯ ಕೂಡ ನಮ್ದು ಕೆಟ್ಟು ಹೋಗುವಂತ ಸಂದರ್ಭ ಇಲ್ಲ. ಎಲುಬುಗಳಿಗೂ ಬಲ ಕೊಡುವನಾಗಿದ್ದಾನೆ. ಆಯುಷ ಫಲ ಕೊಟ್ಟಷ್ಟು ವರ್ಷ ನಾವು ಚೆನ್ನಾಗಿ ಜೀವಿಸಲಿಕ್ಕೆ ಕಾರಣವಾಗ್ತದೆ. 9ನೇ ವಚನ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ನೋಡಿ, ನಿನ್ನ ಆದಾಯ ಅಂದ್ರೆ ಇವತ್ತೊಂದು ಕೂಲಿ ಕೆಲಸ ಮಾಡೋದಿರ್ಬೋದು, ಕಂಪನಿ ಕೆಲಸ ಮಾಡೋದಿರ್ಬೋದು, ಸರ್ಕಾರಿ ಕೆಲಸ ಮಾಡೋದಿರ್ಬೋದು, ಅಥವಾ ಹೊರದೇಶಗಳಲ್ಲಿ ಹೋಗಿ ಬಹಳ ಸಂಪಾದನೆ ದುಡಿಯಲು ಆಗಿರ್ಬೋದು. ಅದರಲ್ಲಿ ಆದಾಯದಿಂದ ಅಂದ್ರೆ ಕುರುಡರು, ಕುಂಟರು, ಮೂಗರು, ಕಿವುಡರು, ಮಾನಸಿಕ ಕಾಯಿಲೆಯಿಂದ ಅಸ್ವಸ್ಥರಾದವರು, ಮನೆ ಕಟ್ಟಲಿಕ್ಕಿಲ್ಲದವರು, ಮದುವೆ ಮಾಡ್ಲಿಕ್ಕಿಲ್ಲದವರು, ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲದವರಿಗೆ, ವಿದ್ಯಾಭ್ಯಾಸಕ್ಕೆ ಇಲ್ಲದವರಿಗೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಒಳ್ಳೆ ಕುಟುಂಬ ಇಂಥವರಿಗೆ ಸಹಾಯ ಮಾಡುವಂಥದ್ದು. ಅನಾಥ ವೃದ್ಧರು, ಅನಾಥ ಮಕ್ಕಳು, ಇಂಥವರಿಗೆ ಬಟ್ಟೆ, ಊಟ, ಹಣ, ಹಂಪಲು, ತಿನ್ನಕ್ಕೆ ಮಾಡಕ್ಕೆ ಪ್ರತಿ ಒಂದು ಕೊಡುವಂಥದ್ದು ಆದಾಯ. ಅದು ಮತ್ತೆ 25, 35ರಿಂದ 40ರವರೆಗೆ ಓದುವಾಗ ಇಂಥವರಿಗೆ ಕೊಟ್ರೆ ನನಗೆ ಕೊಟ್ಟ ಹಾಗೆ. ಮತ್ತೆ ದೇವರು ಯಾವುದನ್ನು ತಿನ್ನುವುದಿಲ್ಲ, ಯಾವುದೇ ದುಡ್ಡು ಪೂಜೆ ಪುರಸ್ಕಾರನು ದೇವರಿಗೆ ಬೇಕಾಗಿಲ್ಲ. ಅದರಿಂದ ಅದು ಇಲ್ಲಿ ಸಲ್ಲತಕ್ಕದ್ದು. ಅದು ಸಲ್ಲಿಸದಿದ್ದರೆ ಅದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದರ 2 ಪಾಲು 3ರಷ್ಟು ಕೂಡ ಕೈ ತಪ್ಪಿ ಹೋಗ್ತದೆ. ಬಹಳ ನಷ್ಟವನ್ನ ಅನುಭವಿಸಬೇಕಾಗ್ತದೆ. 1. 2ನೇ, ಏನೂ ಇಲ್ಲದೆ ದೇವರಿಂದ ಆರಿಸಲ್ಪಟ್ಟು ಕುಟುಂಬ ಸಂಸಾರದಿಂದ ವಿರೋಧವಾಗಿದ್ದು ಸರಿಯಾಗಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಏನು ಇಲ್ಲದೆ ಸರಿಯಾಗಿ ದೇವರ ವಾಕ್ಯವನ್ನ ಸಾರುತ್ತಾ, ಸಾಕ್ಷಿ ಕೊಡುತ್ತಾ, ಗದರಿಸುತ್ತಾ ಹೋಗ್ತಾರೋ ಅಂಥವರಿಗೆ ಕೂಡ ಸಹಾಯ ಮಾಡುವುದು ಬಹಳ ಮುಖ್ಯ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸಿ. ಪ್ರತಿ ಒಂದು ಬೆಳೆ, ಯಾವುದೇ ಬೆಳೆ ಇವತ್ತು ಬೆಳೀಲಿ, ಪ್ರಥಮ ಫಲ ಕಾಣಿಕೆ ಇಂಥ ದೇವರಿಂದ ಆರಿಸಲ್ಪಟ್ಟಂತ ಸೇವಕರುಗಳಿಗೆ ಹೋಗಬೇಕು. ಇವತ್ತೊಂದು ಹಸುವಿನ ಹಾಲು ಇರ್ಬೋದು, ಹಸು ಮಾರುವ ಜನಗಳನ್ನ ಮಾರಾಟ ಮಾಡುವುದು, ಕುರಿ ಮೇಕೆಗಳನ್ನ ಮಾರೋದು ಇರ್ಬೋದು, ಪ್ರತಿ ಒಂದರಲ್ಲಿ ಕೂಡ ಪ್ರಥಮ ಫಲ ಹೋಗಬೇಕು. ಆದ್ರೆ ಅನೇಕರು ಇದನ್ನು ಕೊಡ್ತಾ ಇಲ್ಲ. ಕೊಟ್ಟು ಸ್ವಲ್ಪ ಕೊಡ್ತಾರೆ, ಬಾಕಿ ಅವರ ಆಡಂಬರ ಜೀವನಕ್ಕೆ ಉಪಯೋಗಿಸ್ತಾರೆ. ಅದರಲ್ಲಿ ಕೂಡ ಬಹಳ ಶಿಕ್ಷೆ ಬರುವಂತ ಸಂದರ್ಭ ಇದು. ಗರ್ವ ಅಹಂಕಾರವೇ ಕಾರಣ ಇದಕ್ಕೆ. 9, 10, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹೀಗೆ ನಡ್ಕೊಂಡ್ರೆ ಗರ್ವ ಅಹಂಕಾರಗಳನ್ನ ಬಿಟ್ಟು ದೇವರ ವಾಕ್ಯಕ್ಕೆ 10 ದಶಾಜ್ಞೆಗಳಿಗೆ ಮತ್ತು ಎಲ್ಲ ವಾಕ್ಯಗಳಿಗೂ ದೇವರ ವಾಕ್ಯವನ್ನು ಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ, ಪೆಟ್ಟು 1 ತುಂಡು 2 ಹಾಗೆ ಇದ್ದ ಹಾಗೆ ಯಾರು ಬೋಧಿಸ್ತಾ ಬರ್ತಾರೋ ಆ ಮಾತನ್ನ ಕೇಳಿ ದೇವರಲ್ಲಿ ಭಯ ಭಕ್ತಿ ನಡ್ಕೊಂಡ್ರೆ, ತಮ್ಮ ಗರ್ವ ಅಹಂಕಾರಗಳನ್ನ ಬಿಟ್ಟು ಜೀವಿಸಿದ್ರೆ
ಹಾಗಿದ್ರೆ ಮಾತ್ರ ಖಂಡಿತವಾಗಿ ಎಲ್ಲ ರೀತಿಯಲ್ಲಿಯೂ ಆಶೀರ್ವಾದ, ಮನೆಯೊಳಗೆ ಆಶೀರ್ವಾದ ತುಂಬಿ ತುಳುಕುತ್ತದೆ. ಇಲ್ಲದಿದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ, ನೋವುಗಳನ್ನ ಅನುಭವಿಸಬೇಕಾಗ್ತದೆ. ಇದಕ್ಕೆ ಮೂಲ ಕಾರಣವೇ ಗರ್ವ, ಅಹಂಕಾರ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಪ್ರಾಪಂಚಿಕ ವಿಷಯವನ್ನು ಬಿಡೋದಿಲ್ಲ, ಪ್ರಾಪಂಚಿಕ ವಿಷಯದಲ್ಲಿ ಇರ್ತಾರೆ, ದೇವರಿಂದ ಏನನ್ನು ಪಡೆಯಲು ಸಾಧ್ಯವಿಲ್ಲ. ಮತ್ತೆ ಕಷ್ಟ ಕಷ್ಟ, ಸಂಕಟ ಸಂಕಟ, ದುಃಖಗಳು. ಮತ್ತೆ ಅಯ್ಯೋ ನನಗೆ ಸಾಕಾಯ್ತಪ್ಪ, ಸುಮ್ಮನೆ ನಾನು ಆ ದೇವರು ಹೀಗೆ ಇಲ್ಲಿಗೆ ಹೋದೆ, ಅದು ಯಾವುದು ಬೇಡ, ದೇವರು ಎಲ್ಲಿದ್ದಾರೆ, ನನ್ನ ಕಷ್ಟಗಳು ಪರಿಹಾರ ಆಗಿಲ್ಲ ಅಂತ ಹೇಳಿ ದೇವರನ್ನ ದೂಷಣೆ ಮಾಡೋರಾಗಿದ್ದಾರೆ. ಇದು ಮಹಾ ದೊಡ್ಡ ಪಾಪ. ಕಾರಣ ಆಕಾಶದ ಮೇಲೆ ಜಲರಾಶಿ ನೀರಿದೆ, ನೀರಲ್ಲಿ ಕೂತುಕೊಂಡು ಆ ಸರ್ವ ಸೃಷ್ಟಿಕರ್ತನಂತ ದೇವರ ಪರಮಾತ್ಮನು, ಭಗವಂತನಂದರೆ ಯೇಸು ಕ್ರಿಸ್ತನು, ಹಿಂದೆ ಎಲ್ಲ ಗ್ರಂಥಗಳಲ್ಲಿ ಯಾವ ಯಾವ ಹೆಸರುಗಳಿವೆ, ದೇವರೊಬ್ಬನೇ. ಆ ಸೃಷ್ಟಿಕರ್ತನದ ದೇವರಲ್ಲಿ ಕೂತುಕೊಂಡು ಪ್ರತಿಯೊಬ್ಬರನ್ನು ಇಣಿಕಿ ನೋಡವರಾಗಿದ್ದಾರೆ. ಪ್ರತಿಯೊಬ್ಬರ ಹೃದಯನ್ನು, ಮನಸ್ಸನ್ನು ಪರಿಶೋಧಿಸ್ತಾ ಇದ್ದಾರೆ ಅಂತ ಕೀರ್ತನೆಗಾರರು ಕೂಡ ಬೈಬಲಲ್ಲಿ ಬಹಳ ಕಡೆ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅದನ್ನೇ ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಕಾಲಿಡುವ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ, ಕಾಲನ್ನು ಕೂಡ ದೇವರು ನೋಡೋರಾಗಿದ್ದಾರೆ. ಆಗಿರುವುದರಿಂದ ದೇವರು ದರ್ಶನ ಕೊಟ್ಟ ಮೇಲೆ ಗರ್ವ ಅಹಂಕಾರಗಳನ್ನ ಬಿಟ್ಟು ದೇವರ ವಾಕ್ಯಕ್ಕೆ ಇದರಾಗಿ ಜೀವಿಸಿದ್ರೆ ಎಲ್ಲ ರೀತಿಯಲ್ಲಿಯೂ ಆಶೀರ್ವಾದ ಬರುತ್ತದೆ. ಹಾಗೆ ಇದರಲ್ಲಿ ಈಗ ಮುಂದಿನ ವಚನಕ್ಕೆ ಹೋಗೋಣ. ಜ್ಞಾನೋಕ್ತಿ 3:34. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು. ನೋಡಿ, ದೇವರು ಖಂಡಿತವಾಗಿ ಅವರಿಗೆ ರಕ್ಷಣೆ ಕೊಟ್ಟ ಮೇಲೆ ನಡೆಸ್ತಾ ಬರುವಾಗ ಮತ್ತು ಅವರಿಗೆ ಒಳ್ಳೇದಾದ ಮೇಲೆ, ಅಥವಾ ನನಗೆ ಇನ್ನೂ ಲಾಭ ಮಾಡೋದಿಲ್ಲ ಅಂತ ಹಿಂದಿನ ವಿಚಾರಗಳನ್ನ ಎಲ್ಲವನ್ನ ಬಿಟ್ಟು, ಅಂದ್ರೆ 10 ದಶಾಜ್ಞೆಗಳಿಗೆ ವಿರೋಧವಾಗಿ ನಡ್ಕೊಂಡು ಯಾರು ತಿರಸ್ಕಾರ ಮಾಡ್ತಾರೋ ಅಂಥವರನ್ನ ದೇವರು ತಿರಸ್ಕಾರ ಮಾಡ್ತಾರೆ. ಮತ್ತೆ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ನಾನಾ ರೀತಿ ಕಾಯಿಲೆ, ಕಸಗಳು, ಅದು ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ತಂದೆ ಸರಿ ಇರೋದಿಲ್ಲ, ತಾಯಿ ಸರಿ ಇರೋದಿಲ್ಲ, ಪಶು ಪ್ರಾಣಿಗಳು ಸರಿ ಇರೋದಿಲ್ಲ, ಹಾಕಕ್ಕೆ ಬಟ್ಟೆ ಕೂಡ ಇಲ್ಲದಾಗ್ಬೋದು, ಊಟಕ್ಕೆ ಕೂಡ ಇಲ್ಲದಾಗ್ಬೋದು, ನಾನಾ ತರದ ಕಾಯಿಲೆ ಕಸಗಳಲ್ಲಿ ನೆರಳಾಡಬೇಕಾಗ್ತದೆ. ಕಾರಣ ದೇವರನ್ನು ಗರ್ವ ಅಹಂಕಾರದಿಂದ ತಿರಸ್ಕಾರ ಮಾಡುವಂಥದ್ದು. ದೀನರಿಗಾದರೂ ಕೃಪೆಯನ್ನು ಅನುಸರಿಸುವನು. ದೀನರು ಅಂದ್ರೆ ದೇವರ ವಾಕ್ಯವನ್ನ ಕೇಳಿ ಭಯ ಭಕ್ತಿ ಪಶ್ಚಾತ್ತಾಪ ಪಟ್ಟು, ಅಯ್ಯೋ ನನಗೆ ಹಿಂದಿನ ಜೀವಿತ ಸಾಕಪ್ಪ, ಇನ್ನು ಮುಂದೆ ನನಗೆ ಬೇಡ, ನಾನು ದೇವರ ಮಾತನ್ನೇ ಕೇಳಿ ಜೀವಿಸ್ತೇನೆ ಅಂತ ಗರ್ವ ಅಹಂಕಾರಗಳನ್ನ ಬಿಟ್ಟು ಖಂಡಿತವಾಗಿ ದೇವರೊಂದಿಗೆ ತನ್ನ ಮನಸ್ಸನ್ನು ಇಟ್ಟುಕೊಂಡ್ರೆ ಅಂಥವರ ದೇವರ ಕೃಪೆ ಅಂದ್ರೆ ಅಂಥವರಲ್ಲಿ ದೇವರ ಪ್ರೀತಿ, ದೇವರ ಆಶೀರ್ವಾದ. ಅದಕ್ಕೆ ಯೋಹಾನ 6:37 ಕೂಡ ಯೋಹಾನನ ಮುಖಾಂತರ ಯೇಸುವನ್ನು ಹೇಳಿದ್ದಾರೆ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿದೆ. ನಮಗೆ ಸ್ತೋತ್ರವಾಗಲಿ. ನುಡಿಯಂತ ಕಾಯಿನನ್ನು ತಮ್ಮನನ್ನು ಕೊಲೆ ಮಾಡಿದಾಗ ದೇವರು ವಿಚಾರಿಸಿದಾಗ ಕಡೆಗೆ ಫಸ್ಟ್ ಗರ್ವಹಂಕಾರ ಮಾತಾಡದ, ಕಡೆಗೆ ಶಾಪವನ್ನ ಹೊಂದಿಕೊಂಡ, ಪಶ್ಚಾತ್ತಾಪ ಪಟ್ಟ, ಕಡೆಗೆ ಅವನ ಪಾಪವನ್ನ ದೇವರು ಕ್ಷಮಿಸಿದ್ರು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮಗೆ ಕೂಡ ಮಾಡಿದಂತ ಕಷ್ಟ ಸಂಕಟ ದುಃಖಗಳಿಗೆ ಶಿಕ್ಷೆಯನ್ನು ಅನುಭವಿಸಿದಾಗ, ದೇವರು ಇತರರ ಮೂಲಕ ತಿಳಿಯಪಡಿಸಿದಾಗ ನಾವು ಪಶ್ಚಾತ್ತಾಪ ಪಟ್ಟು ಮುಂದೆ ನಮ್ಮ ಜೀವಿತವನ್ನ ಸರಿ ಮಾಡಿಕೊಂಡ್ರೆ ದೇವರು ಆಶೀರ್ವಾದ ಮಾಡುವರಾಗಿದ್ದಾರೆ. ಇಂಥವರೇ ದೀನರಾಗಿದ್ದಾರೆ. ಗರ್ವ ಅಹಂಕಾರ ಯಾರಿಂದ ಬರುವುದಂದ್ರೆ ಈ ಲೋಕದ ಅಧಿಪತಿ ಒಬ್ಬನು ದುಷ್ಟ ಶಕ್ತಿ, ಸೈತಾನ ಅಂದ್ರೆ ದೆವ್ವ, ಕೆಟ್ಟವನು ಅಂತೇಳಿ ಬರುವಂತದ್ದು. ಅಂಥವ್ರನ್ನ ಬಿಟ್ಟು ನಾವು ಜೀವಿಸಬೇಕಾಗ್ತದೆ. ಹಾಗಾದ್ರೆ ಮಾತ್ರ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಯಾವಾಗ ನಮ್ಮಲ್ಲಿ ಗರ್ವ ಅಹಂಕಾರವನ್ನ ನಾವು ಬಿಡುವುದಿಲ್ಲ, ನಾನು ಅಂಥವನು, ನಾನು ಇಂಥವನು, ನಾನು ಅಷ್ಟು ಓದಿದ್ದೇನೆ, ನಾನು ಇಷ್ಟು ಓದಿದ್ದೇನೆ, ನನಗೆ ಬಲಾಢ್ಯ ಯಾರಿದ್ದಾರೆ, ನನಗೆ ಅವನು ಸಹಾಯ ಇದ್ದಾನೆ, ಇವನು ಸಹಾಯ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸ್ವಲ್ಪ ದಿವಸ ನಡಿಬಹುದು, ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಇವತ್ತು ಎಂತೆಂತೋ ಕರಡುಪತಿಗಳನ್ನ ನಾವು ಕಂಡಿದ್ದೇವೆ, ಕಾಣ್ತಲೇ ಇದ್ದೇವೆ. ಜೈಲಲ್ಲಿ ಕೊಲ್ತಿದ್ದಾರೆ, ಜಾಮೀನಲ್ಲಿ ಹೊರಗಡೆ ಬಂದಿದ್ದಾರೆ, ಕೋರ್ಟಲ್ಲಿ ಕೇಸ್ ಇದೆ, ಮತ್ತೆ ಜೈಲಿಗೆ ಹೋಗಿದ್ದಾರೆ, ಹೋಗ್ತಲೇ ಇದ್ದಾರೆ. ಮಾನ ಮರ್ಯಾದೆ ಇವತ್ತು ಹರಾಜಾಗ್ತಾ ಇದೆ. ಇದು ಕಾರಣ ಗರ್ವ ಅಹಂಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೆಶಾಯ 3ನೇ ಅಧ್ಯಾಯ 4-7 ನಾವು ಇದನ್ನ ನೋಡಿಕೊಳ್ಳೋಣ. ಯೆಶಾಯ ಹೌದು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಶಾಯ 3ನೇ ಅಧ್ಯಾಯ 4-7 ನಾವಲ್ಲಿ ಓದುವಾಗ ಇಲ್ಲಿ ಕೂಡ ಏನು ನಾವು ಇದನ್ನು ನೋಡ್ಕೊಳ್ಬಹುದು ಅಂದ್ರೆ,
ಖಂಡಿತವಾಗಿಯೂ ದೇವರು ನಮಗೆ ಇಸ್ರೇಲರಿಗೂ ಕೂಡ ಯೆಶಾಯನ ಮುಖಾಂತರ ದೇವರು ಇದನ್ನು ತಿಳಿಸಿದ್ದಾರೆ. ಯಾರು ದೇವರ ಮಾತನ್ನ ಕೇಳಿ ಜೀವಿಸ್ತಾರೋ ಅಲ್ಲಿ ಅವರು ಆಶೀರ್ವಾದವನ್ನ ಹೊಂದಿಕೊಳ್ಳಬಹುದು, ಇಲ್ಲದ್ರೆ ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಬಹಳಷ್ಟು ವಿಷಯಗಳು ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿತ್ತು. ಆಮೇಲೆ ದೇವರಿಂದ ಆಶೀರ್ವಾದ ಹೊಂದಿದವನಾಗಿದ್ದೇನೆ, ಹೊಂದುತ್ತಲೇ ಇದ್ದೇನೆ. ನೋಡಿ, ಯೆಶಾಯ 3:4-7, ಬಾಲಕರನ್ನು ಪ್ರಭುಗಳನ್ನಾಗಿ ಆ ದೇಶಕ್ಕೆ ನೇಮಿಸುವನು, ಬಾಲಶ್ರೇಷ್ಠಿಯು ಅದನ್ನಾಳುವುದು. ಪ್ರಜೆಗಳು ಪರಸ್ಪರ ವಿರೋಧಿಗಳಾಗಿ ಒಬ್ಬರನ್ನೊಬ್ಬರು ಹಿಂಸಿಸುವರು. ಹುಡುಗರು ಮುದುಕನ ಮೇಲೆಯೂ ನೀಚನು ಘನವಂತನ ಮೇಲೆಯೂ ಸೊಕ್ಕೇರಿ ನಡೆಯುವರು. ಆ ದಿನದಲ್ಲಿ ಒಬ್ಬನು, ಎಲ್ಲ ಅಣ್ಣ, ನಿನಗೆ ನಿಲುವಂಗಿದೆ, ನೀನು ನಮಗೆ ಒಡೆಯನಾಗಬೇಕು. ಹಾಳಾದ ಪಟ್ಟಣವು ನಿನ್ನ ಕೈ ಕೆಳಗಿರಲಿ ಎಂದು ತಂದೆಯ ಮನೆಯೊಳಗೆ ಅಣ್ಣನನ್ನು ಬಲವಂತ ಮಾಡಲು ಅಣ್ಣನು ಹುಂಕರಿಸಿ, ದೇಶದ ವೈದ್ಯನಾಗಿರುವುದಕ್ಕೆ ನನಗಿಷ್ಟವಿಲ್ಲ, ನನ್ನ ಮನೆಯಲ್ಲಿ ಅನ್ನವೆಲ್ಲಿ, ಅಂಗಿಯಲ್ಲಿ, ನನ್ನನ್ನು ಜನದೊಡೆಯನ್ನಾಗಿ ಮಾಡಬೇಡಿರಿ ಎಂದು ಹೇಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಕಡೆಗೆ ಯಾರೋ ಗರ್ವ ಅಹಂಕಾರದಲ್ಲಿ ನಡೆಯುತ್ತಾರೋ, ಇವತ್ತೊಂದೊಂದು ದೇಶದ ಅರಸರುಗಳನ್ನು ಕೂಡ ಗರ್ವ ಅಹಂಕಾರದಲ್ಲಿ ನಡೆದಾಗ ಅಧ್ಯಕ್ಷರನ್ನಾಗಲಿ ಇಂಥವ್ರನ್ನ ದೇವರು ಕೆಳಗಿಳಿಸಿ, ಬಹಳ ಯಾರು ತನ್ನನ್ನು ತಾನೇ ತಗ್ಗಿಸಿಕೊಂಡು ಮಕ್ಕಳ ಮನಸ್ಸಿನಾಗಿರ್ತಾರೋ ಅಂಥವ್ರನ್ನ ದೇಶವನ್ನು ಆಳಲು, ರಾಜ್ಯವನ್ನು ಆಳಲು ಕೂಡ ಆರಿಸಿಕೊಳ್ಳುತ್ತಾರೆ. ಅಂಥ ಕಡೆ ಇಲ್ಲ ಇದ್ರೆ ಅಂಥವ್ರನ್ನು ಬಹಳ ಶಿಕ್ಷೆ ಒಳಪಡಿಸ್ತಾರೆ. ಇವತ್ತು ನಮ್ಮ ಉದಾಹರಣೆಗೆ ಮಂತ್ರಿಗಳನ್ನು ಕೂಡ ಈ ರೀತಿ ನೋಡಿದಾಗ ಎಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ, ಹೋಗ್ತಲೇ ಇದ್ದಾರೆ, ಬರುತ್ತಲೇ ಇದ್ದಾರೆ. ಕಾರಣ ಗರ್ವ ಅಹಂಕಾರಗಳು. ಉದಾಹರಣೆಗಿಂತ ಮಂತ್ರಿಗಳ ವಿಷಯಗಳು ಕೂಡ ಬಹಳ ಇದೆ. ಒಂದು ಮನೆಯಲ್ಲಿ ಕೂಡ ಅಂಥವ್ರು ಯಾರು ಗರ್ವ ಅಹಂಕಾರದಲ್ಲಿ ನಡೆಯುತ್ತಾರೋ ಅವರನ್ನು ದೇವರು ತಗ್ಗಿಸ್ತಾರೆ, ಕಿತ್ತು ಎಸೆಯುತ್ತಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಶಾಂತಿ ಸಮಾಧಾನದಿಂದ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರ ಪ್ರೀತಿ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸಲಿ.